ಫ್ರೆಂಡ್ಸ್, ಸರಿಯಾಗಿ ಗಮನಿಸಿ. ಈ ಸಾಲಿಗೆ ನೀರು ಹೋಗ್ತಾ ಇದೆ. ಈ ಸಾಲಿಗೆ ನೀರು ಆಫ್ ಮಾಡಿದ್ದೀನಿ. ಮತ್ತು ಈ ಸಾಲಿಗೆ ನೀರು ಹೋಗ್ತಾ ಇದೆ. ಮತ್ತು ಈ ಸಾಲಿಗೆ ನೀರು ಆಫ್ ಮಾಡಿದ್ದೀನಿ. ಮತ್ತು ಈ ಸಾಲಿಗೆ ನೀರು ಹೋಗ್ತಾ ಇದೆ. ಈ ರೀತಿ ಮಾಡ್ಕೊಂಡ್ರೆ ನಮಗೆ ನೀರು ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ, ಸ್ಪೀಡಾಗಿ ನೀರು ಕೊಡ್ಬೋದು. ಕಂಪ್ಲೀಟಾಗಿ ಇದೊಂದು ಮುಗಿಯೋಕ್ಕೆ ಒಂದು ವಾರ ಟೈಮ್ ಆಗುತ್ತೆ. ಅಂದರೆ ನಿಮಗೆ ಎಲ್ಲ ಸಾಲಿಗೂ ನೀರು ಬಿಟ್ಟರೆ 15 ದಿನ ಟೈಮ್ ತೊಗೋತಾ ಇರುತ್ತೆ. ಆಗ ಏನಾಗುತ್ತೆ, ತಿಂಗಳಿಗೆ ಒಂದು ನೀರು ಕೊಟ್ಟಂಗೆ ಆಗುತ್ತೆ. ನೀವು ಎರಡನೇ ಸಲ ಏನು ಮಾಡಬೇಕು ಅಂದರೆ ಈ ಸಾಲಿಗೆ ನೀರು ಆಫ್ ಮಾಡಿಬಿಟ್ಟು ಈ ಸಾಲಿಗೆ ನೀರು ಬಿಟ್ಕೊಳ್ರಿ. ಯಾಕಂದರೆ ಅದು ಕೊಟ್ಟಿರ್ತೀರಲ್ಲ. ಆಮೇಲೆ ಈ ಸಾಲಿಗೆ ನೀರು ಆಫ್ ಮಾಡಿಬಿಟ್ಟು ಈ ಸಾಲಿಗೆ ನೀರು ಕೊಟ್ಕೊಡ್ರಿ. ಆಮೇಲೆ ಈ ಸಾಲಿಗೆ ನೀರು ಆಫ್ ಮಾಡಿಬಿಡಿ, ಆ ಕಡೆ ಕೊಟ್ಕೊಂಡ್ಬಿಡಿ. ಆ ರೀತಿ ಮಾಡೋದ್ರಿಂದ ಟೈಮು ನೀರು ಎರಡು ಸೇವ್ ಆಗುತ್ತೆ. ತುಂಬ ಕಡಿಮೆ ನೀರಲ್ಲಿ ನೀವು ಕಬ್ಬನ್ನ ಬೆಳೆಸ್ದಂಗೆ ಆಗುತ್ತೆ. ನಾನು ಏನಾದರೂ ಒಂದು ಹೊಸದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ಏನಾದರೂ ನೋಡಿದ್ದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ನನಗನ್ಸಿರೋದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿ, ಇನ್ನೂ ಬೇರೆ ಬೇರೆ ಮಾಹಿತಿ ಇದೆ. ಈ ಸಾಲಿಗೆ ಬಿಟ್ಟಿರ್ತೀನಲ್ಲ, ಈ ಸಾಲಿಂದ ಬೇರೆ ನೀರು ಹಿರ್ಕೊಳ್ಳುತ್ತೆ, ಈ ಸಾಲಿಂದ ಕಬ್ಬು ಕೂಡ ಬೇರೆ ನೀರು ಹಿರ್ಕೊಳ್ಳುತ್ತೆ. ಏನೂ ತೊಂದರೆ ಆಗಲ್ಲ. ಇದೊಂದು ಸಾಲಿಗೆ ಕೊಡೋದ್ರಿಂದ ಇವೆರಡು ಮಧ್ಯ ನೀರು ಕೊಡೋದ್ರಿಂದ ಇವೆರಡು ಸಾಲಿಗೆ ನೀರು ಹತ್ತುತ್ತೆ. ಇಲ್ಲಿ ನೀರು ಹತ್ತಿರುತ್ತಲ್ವ, ಇದು ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇದು ಕೊಡ್ತೀನಲ್ಲ, ಇದು ನೀರು ತೊಗೊಳುತ್ತೆ. ಹೀಗಾಗಿ ತುಂಬ ಕಡಿಮೆ ನೀರಲ್ಲಿ, ಅಂದರೆ ನೀವೀಗ ಏನು ಮುಂಚೆ ನೀರು ಕೊಡ್ತಾ ಇರ್ತೀರೋ ಅದರ 50% ನೀರಲ್ಲಿ 50% ನೀರು ಕಡಿಮೆ ಮಾಡಿದೆ. ಎಷ್ಟು ನೀರಾಗುತ್ತೋ ಅಷ್ಟು ನೀರಲ್ಲಿ ನೀವು ಕಬ್ಬನ್ನ ಬೆಳಿಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ನನ್ನ ಕಬ್ಬಿಗೂ ನನಗೇನು ಎಲ್ಲ ಹಾಗೆ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಬ್ಬು ಒಂದೇ ಥರ ಇದೆ ನೋಡಿ. ಏನು ಅಂದರೆ ಈ ಹಚ್ಚ ಕಬ್ಬಿಗೆ ಸ್ವಲ್ಪ ಬೋಧೆ ಏರ್ಸೋವರೆಗೂ ಈ ರೀತಿ ಮಾಡೋಕ್ಕಾಗಲ್ಲ. ಇದು ಹಚ್ಚ ಕಬ್ಬು, ಇದು ಕುಳೆ ಕಬ್ಬು. ನೀವು ಏನಪ್ಪ ಅಂದರೆ ಬೋಧೆ ಏರ್ಸಿದ್ದಾದ್ಮೇಲೆ ಈ ರೀತಿ ಮಾಡಿ, ಏನು ತೊಂದರೆ ಇಲ್ಲ. ಹಚ್ಚ ಕಬ್ಬಿಗೆ ಬೋಧೆ ಏರ್ಸಿರಲ್ವಲ್ಲ, ಅವಾಗ ಸ್ವಲ್ಪ ಈ ರೀತಿ ಮಾಡೋಕ್ಕಾಗಲ್ಲ. ಬೋಧೆ ಏರ್ಸಿದಾದ್ಮೇಲೆ ಈ ರೀತಿ ಮಾಡ್ಕೊಡ್ರಿ, ಏನು ತೊಂದರೆ ಇಲ್ಲ. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ರೀತಿ ಇನ್ನೂ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾವ ರೈತರಿಗೆ ಕಡಿಮೆ ಬಜೆಟ್ ಆಗುವಂಥದ್ದು ಅಥವಾ ಕಡಿಮೆ ಶ್ರಮ ಆಗುವಂಥದ್ದು, ಕಡಿಮೆ ಖರ್ಚಾಗುವಂಥದ್ದು, ಏನೇ ಇರಲಿ ಒಟ್ಟು ರೈತರಿಗೆ ಲಾಭ ಆಗುವಂಥ ವಿಚಾರಗಳನ್ನ ಹಂಚ್ತಾ ಇರ್ತೀನಿ. ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಹಾಗೂ ಶುಭ ಸಂಜೆ. ಇದು ನೋಡಿ, ಇದು ನಮ್ಮ ಎರಡನೇ ಕುಳೆ ಕಬ್ಬು, ಇದು ನಮ್ಮ ಹಚ್ಚ ಕಬ್ಬು ನೋಡಿ. ಆಲ್ಮೋಸ್ಟ್ ಎರಡು ಒಂದೇ ಹೈಟ್ ಇದೆ. ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ, ಎರಡೂ ಒಂದೇ ಸೇಮ್ ಹೈಟ್ ಇದೆ. ಹಾಗೂ ಮೂರನೇ ತಿಂಗಳದ್ದು ಅಪ್ಡೇಟ್ ಅಂತ ಅಂದ್ಕೊಳ್ಳಿ ಈ ವಿಡಿಯೋ. ಇದಕ್ಕೆ 3 ನೀರು ಕೊಟ್ಟಿದ್ದೀವಿ. ಕಂಪ್ಲೀಟಾಗಿ 2 ನೀರು ಆಗಿದೆ, 3ನೇ ನೀರು ಇನ್ನೂ ಕೊಡ್ತಾ ಇದ್ದೀನಿ. ಇದಕ್ಕಂತೂ ರಿಪೀಟೆಡ್ ಆಗಿ 3 ತಿಂಗಳಿಂದ ನೀರು ಕೊಡ್ತಾನೇ ಇದ್ದೀನಿ. ಒಂದೊಂದು ತಿಂಗಳಿಗೆ 4-5 ನೀರು ಆಗುತ್ತೆ. ಒಂದು 12ರಿಂದ 15 ನೀರು ಆಗಿದೆ ಇದಕ್ಕೆ ಕೇವಲ ಅಂದರೆ ಕೇವಲ 3 ನೀರಾಗಿರೋದು ನೋಡಿ. ಮರಿಗಳ ಸಂಖ್ಯೆಯಲ್ಲೂ ಯಾವುದೋ ತೊಂದರೆ ಇಲ್ಲ. ಎಷ್ಟೊಂದು ಸಿಕ್ಕಾಪಟ್ಟೆ ಮರಿಗಳ ಸಂಖ್ಯೆ ಜಾಸ್ತಿ ಇದೆ, ಏನೂ ತೊಂದರೆ ಇಲ್ಲ ಮರಿಗಳ ಸಂಖ್ಯೆಗೆ. ಹಾಗೆ ಇದು ನಮ್ದು ಏನೈತಲ್ಲ ಹಚ್ಚ ಕಬ್ಬು, ಇದು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ನೂ ಯಾವುದೇ ರೀತಿ ಗೊಬ್ಬರ ಆಗಿಲ್ಲ. ಕಳೆನಾಶಕ ಏನು ಸ್ಪ್ರೇ ಮಾಡಿದ್ವಿ, ಅದಾದಮೇಲೆ ಈಗ 2 ದಿನದಿಂದ ಕಳೆ ತೆಗಿಸ್ತಾ ಇದ್ದೀವಿ, ಅಂದರೆ ಕಸ ತೆಗಿಸ್ತಾ ಇದ್ದೀವಿ. ಕಸ ತೆಗಿಸಿ ನೆಕ್ಸ್ಟ್ ಇನ್ನೆರಡು ದಿನದಲ್ಲಿ ಗೊಬ್ಬರ ಸ್ಟಾರ್ಟ್ ಮಾಡಬೇಕು. ನೋಡಿ, ಇದಕ್ಕೆ ಕೇವಲ 3 ನೀರು ಕೊಟ್ಟಿರೋದು. ಎಲ್ಲೂ ಏನೂ ಶೇಡ್ ಚೇಂಜ್ ಆಗಿಲ್ಲ. ಆ್ಯಕ್ಚುಲಾಗಿ ಸ್ವಲ್ಪ ಗಮನ ಕರೆಕ್ಟಾಗಿ ನೋಡ್ಕೊಡ್ರಿ. ಇದ್ರದ್ದು ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ಇದು ಡಾರ್ಕ್ ಗ್ರೀನು, ಇದು ಲೈಟ್ ಗ್ರೀನು. ಅಂದರೆ ಯಾವುದಕ್ಕೆ ನಾವು ನೀರು ಜಾಸ್ತಿ, ಅಂದರೆ ಇದು ರಿಪೀಟೆಡ್ ಆಗಿ ಜಾಸ್ತಿ ನೀರು ಕೊಟ್ಟಿದ್ದೀವಲ್ಲ, ಇದ್ರ ಕಲರ್ ಬೇರೆ, ಇದ್ರ ಕಲರ್ ಬೇರೆ. ಅಂದರೆ ಭೂಮಿ ಕಾವಿಗೆ ಬರಬೇಕು. ಯಾವಾಗ ಬೆಳೆ ನೀರಿಗೆ ಕೇಳುತ್ತೋ ಆವಾಗ ಕೊಟ್ಟರೆ ಈ ರೀತಿ ಬೆಳೆ ಚೆನ್ನಾಗಿರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇದಕ್ಕೆ ನಾವು ರಿಪೀಟೆಡ್ ಆಗಿ ನೀರು ಕೊಡಲೇಬೇಕು. ಯಾಕಂತಂದರೆ ಇದ್ರದ್ದು ಇನ್ನೂ ಬೇರು ಬೆಳ್ಕೊಂಡಿರಲ್ಲ. ಬೇರು ಇನ್ನೂ ಗಟ್ಟಿಯಾಗಿ ಸುಮಾರು ಕಬ್ಬಿನ ಬೇರು ಸುಮಾರು 1 ಮೀಟ್ರ್ವರೆಗೂ ಹೋಗುತ್ತೆ. 1.2 ಮೀಟ್ರ್ವರೆಗೂ
ಹೋಗುತ್ತೆ ಅಂತ ಕೇಳಿದ್ದೀನಿ. 1.2 ಮೀಟ್ರ್ ಬೇಡ, 1 ಮೀಟ್ರ್ ಅಂತ ಅಂದ್ಕೊಂಡ್ರು, ಅಥವಾ 3/4 ಮೀಟ್ರ್ ಅಂತ ಅಂದ್ಕೊಂಡ್ರು. 2.5-3 ಅಡಿ ಆಯಿತು. 2.5-3 ಅಡಿ ಅಂದರೆ ಕಪ್ಪು ಭೂಮಿಲಿ ನಿಮಗೆ 3 ಅಡಿವರೆಗೂ ಹಸಿ ಇರುತ್ತೆ. ಹಾಗಾಗಿ ಏನು ಕುಳೆ ಕಬ್ಬು ಇರುತ್ತಲ್ಲ, ಕುಳೆ ಕಬ್ಬಿಗೆ ಅತಿಯಾದ ನೀರಿನ ಅವಶ್ಯಕತೆ ಇರಲ್ಲ. ಹಾಗಾಗಿ ಯಾರ್ಯಾರು ಹೊಸದಾಗಿ ಕಬ್ಬು ಮಾಡಿ, ಆಮೇಲೆ ಇದು 2ನೇ ಕುಳೆ ಅಂತ ಏನು ಯಾರ್ಯಾರು ಹೊಸದಾಗಿ ಕಬ್ಬು ಮಾಡಿ ಕಬ್ಬಿನ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು ಸ್ವಲ್ಪ ಈ ವಿಚಾರ ಗಮನದಲ್ಲಿ ಇರಲಿ. ನಾನು ಹೊಸದಾಗಿ ಕಬ್ಬು ಮಾಡಿದ್ದೀನಿ, ನಾನು ಯಥೇಚ್ಛವಾಗಿ ನೀರು ಕೊಡಬೇಕು, ನಂಗೆ ನೀರಿದೆ, ಯಥೇಚ್ಛವಾಗಿ ನೀರಿದೆ ಅಂದ್ಕೊಳ್ಳೋದಾದರೆ ಇಲ್ಲಿನ್ನೂ ನೀರು ಕೊಟ್ಟಿಲ್ಲ, ಗಮನದಲ್ಲಿರಲಿ. ಇಲ್ಲಿನ್ನೂ ನೀರು ಕೊಟ್ಟಿಲ್ಲ, ಆದರೂ ಕೂಡ ಕಬ್ಬಿಂದು ಕಲರ್ ಯಾವುದೇ ರೀತಿ ಬೆಳೆಯಲ್ಲಿ ಸ್ವಲ್ಪ ಮುಖಲಕ್ಷಣ ಬದಲಾಗಿದೆ, ಬಿಟ್ಟರೆ ಅಂಥ ದೊಡ್ಡ ಚೇಂಜಸ್ ಏನೂ ಇಲ್ಲ. ಹಾಗಾಗಿ ನೀರು ಯಾರು ಹೊಸದಾಗಿ ಕಬ್ಬು ಮಾಡಿ ಇದು 2ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅವರು, ನಾನು ಕಬ್ಬು ಮಾಡಿದ್ದೀನಪ್ಪ, ನಂಗೆ ನೀರು ಜಾಸ್ತಿ ಇದೆ, ನೀರು ಕೊಡಬೇಕು, ಕಬ್ಬಿಗೆ ನೀರು ಕೊಡಲೇಬೇಕು, ತುಂಬ ಜಾಸ್ತಿ ಇದೆ ಅಂತ ಅನ್ನೋರು, ಕಪ್ಪು ಮಣ್ಣಿನವರು ಎಸ್ಪೆಷಲಿ. ನಾನು ಕಪ್ಪು ಮಣ್ಣು, ನಮ್ಮದು ಕಪ್ಪು ಮಣ್ಣು ಭೂಮಿ, ನನಗೆ ಕೆಂಪು ಮಣ್ಣು ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಏನು ಮಾಹಿತಿ ಇದೆ ಅಂದರೆ ಕೆಂಪು ಮಣ್ಣಿಗೆ ದಿನೇ ನೀರು ಬಿಡಬೇಕು, ಯಥೇಚ್ಛವಾಗಿ ನೀರು ಬಿಡಬೇಕು ಅನ್ನೋದು ಒಂದು ಗೊತ್ತಿದೆ. ಬಟ್ ಆ ಭೂಮಿಲಿ ಕೆಲಸ ಮಾಡಿದಾಗ ಆ ಮಣ್ಣಿನ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮದು ಕೆಂಪು ಭೂಮಿ ಇಲ್ಲ, ನಾನು ಕೆಂಪು ಭೂಮಿಲಿ ಕೆಲಸನೂ ಮಾಡಿಲ್ಲ, ನನಗೆ ಗೊತ್ತಿಲ್ಲ. ನಾನು ಕಪ್ಪು ಭೂಮಿ ನಮ್ಮದು, ನಾನು ಇದರಲ್ಲಿ ಕೆಲಸ ಮಾಡಿದ್ದೀನಿ, ಇದ್ರ ಬಗ್ಗೆ ನನಗೆ ಗೊತ್ತು, ಅದಕ್ಕೋಸ್ಕರ ಇದನ್ನು ಮಾತಾಡ್ತಿದ್ದೀನಿ. ನೋಡಿ, ಕೇವಲ 3 ನೀರಾಗಿರೋದು. ಕಬ್ಬಿನಲ್ಲಿ ಯಾವುದೇ ಏನೂ ತೊಂದರೆ ಇಲ್ಲ, ಯಾವುದೇ ಏನೂ ರೋಗ ಲಕ್ಷಣಗಳು ಇಲ್ಲ, ಏನಿಲ್ಲ. 3 ತಿಂಗಳಿಂದ 3 ನೀರು, ಅಂದರೆ ತಿಂಗಳಿಗೆ ಒಂದೇ ಒಂದು ನೀರು ಕೊಟ್ಟಿರೋದು. ಹೇಳಿದ್ನಲ್ಲ, ಈ ಕಬ್ಬಿನ ಬೇರುಗಳು, ಕುಳೆ ಕಬ್ಬಿನ ಬೇರುಗಳು 1 ಮೀಟ್ರ್ವರೆಗೂ ಹೋಗಿರುತ್ತೆ. ಕಪ್ಪು ಮಣ್ಣಲ್ಲಿ ನಿಮಗೆ 1 ಮೀಟ್ರ್, 1 ಅಡಿಯಿಂದ ಕೆಳಗಡೆ ಯಾವಾಗಲೂ ಭೂಮಿ ತಂಪಾಗಿರುತ್ತೆ. ಹಾಗಾಗಿ ನೀವು ಕುಳೆ ಕಬ್ಬಿನವರು ಯಥೇಚ್ಛವಾಗಿ ಹೊಸದಾಗಿ ಮಾಡಿ 2ನೇ ವರ್ಷಕ್ಕೆ ಕಾಲಿಡೋರು ಸ್ಪೆಷಲಿ ಅವ್ರಿಗೆ ಹೇಳ್ತಾ ಇರೋದು, ನೀವು ಯಾವುದೇ ರೀತಿ ಹೆಚ್ಚಿನ ನೀರು ಕೊಡೋವಂಥ ಅವಶ್ಯಕತೆ ಇಲ್ಲ. ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಇದಕ್ಕೆ ಕೇವಲ 3 ನೀರು ಕೊಟ್ಟಿರೋದು 3 ತಿಂಗಳಲ್ಲಿ. ಕೊಡಬೇಕಂದ್ರೂ ಕೊಡೋಕ್ಕಾಗ್ತಾ ಇಲ್ಲ, ಯಾಕಂತಂದರೆ 30 ಎಕರೆ ಮೇಂಟೈನ್ ಮಾಡಬೇಕಲ್ಲ. ನಾನು ಈ ಕಬ್ಬಿಗೆ ಜಾಸ್ತಿ ನೀರು ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ನೀರು ಕೊಡಬೇಕು ಅಂತ ಸಮಯನೂ ಸಿಕ್ಕಿಲ್ಲ, ಕೊಡೋಕ್ಕೂ ಆಗಿಲ್ಲ. ಹಾಗಾಗಿ 3 ತಿಂಗಳಲ್ಲಿ 2 ನೀರಂತೂ ಕಂಪಲ್ಸರಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಇದು 3ನೇ ನೀರು. ಹಾಗಾಗಿ ನನಗೆ ಇದು ನೋಡಿ, ಯಾಕಂತಂದರೆ ಭೂಮಿ ನೀರು ಬಿಟ್ಟು ಸೌಳು ತೇಲುತ್ತೆ, ಸೌಳು ಜವಳು ಭೂಮಿ ಹಾಳಾಗುತ್ತೆ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ. ನಾನು ಯೂಟ್ಯೂಬಲ್ಲಿ ಆಗಾಗ ನೋಡ್ತಾ ಇರ್ತೀನಿ. ಅವರಿಗೆ ಹೇಳೋದೇನಪ್ಪ ಅಂತಂದರೆ, ನೋಡಿ, ಅವರು ಹೇಳೋದೇ ಸರಿ, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ರೈತರಾದವರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು, ನಾವು ಕಬ್ಬು ಮಾಡಿದೀವಿ ಅಂತಂದರೆ ನಾವು ಭೂಮಿಗೆ ಯಥೇಚ್ಛವಾಗಿ ನೀರು ಕೊಡಲೇಬೇಕಾಗುತ್ತೆ. ಕೊಡುವಂಥವ್ರು ಆದಷ್ಟು ಎಷ್ಟು ಕಡಿಮೆ ನೀರಲ್ಲಿ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ನೀರಲ್ಲಿ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಅನುಭವದ ಮಾತು. ಆಮೇಲೆ ಇನ್ನೊಂದು, ತೀರಾ ಕಡಿಮೆ ಇದೆ ನೀರು ಮೇಂಟೈನ್ ಮಾಡೋಕ್ಕೆ, ನನಗೆ ಈ ವರ್ಷ ಹೆಂಗಾದರೂ ಕಬ್ಬು ಸಾಕ್ಬಿಟ್ರೆ ಸಾಕು, ಮುಂದಿನ ಸಲ ನಾನು ಇನ್ನೊಂದ್ಸಲ ಕಬ್ಬಿಗೆ ಕೊಡೋಷ್ಟು ನೀರಿಲ್ಲ, ನಾನು ಈ ಸದ್ಯಕ್ಕೆ ನನ್ನ ಕಬ್ಬನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು, ಇರೋ ನೀರಲ್ಲೇ ನಾನು ಮೇಂಟೈನ್ ಮಾಡ್ಕೋಬೇಕು, ನಂಗೆ ನೀರು ಕಡಿಮೆ ಆಗಿದೆ, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಿದೆ, ಬಾವಿಯಲ್ಲಿ ನೀರು ಕಮ್ಮಿ ಆಗಿದೆ, ನೀರಿನ ಸೋರ್ಸ್ ಕಮ್ಮಿ ಇದೆ ಅಂತ ಅನ್ನೋರು ಒಂದು ಕೆಲಸ ಮಾಡ್ಕೊಳ್ರಿ, ಒಂದು ಸಾಲಿಗೆ ನೀರು ಕೊಡ್ರಿ, ಒಂದು ಸಾಲು ಬಿಡ್ರಿ, ಮತ್ತು ಈ ಸಾಲಿಗೆ ನೀರು ಕೊಡ್ರಿ. ಹಾಗೇನಾಗುತ್ತಂದರೆ, ಈ ಕಡೆ ನೀರು ಕೊಟ್ಟರೆ ಇವೆರಡೂ, ಈ ಕಡೆ ಸೆಂಟ್ರಲ್ಲಿ ನೀರು, ಇಲ್ಲಿ ಈ ಬೋದಲ್ಲಿ ನೀರು ಕೊಡ್ತಿರಲ್ಲ, ಈ ಬೋದಲ್ಲಿ ನೀರು ಕೊಟ್ಟಾಗ ಇದಕ್ಕೆ ಸಫಿಷಿಯೆಂಟಾಗಿ ನೀರು ಸಿಗುತ್ತೆ. ಆಮೇಲೆ ಇದನ್ನು ಬಿಟ್ಟು ಇಲ್ಲಿ ನೀರು ಕೊಟ್ಟಾಗ ಇದ್ರ ಬೇರು ನೀರು ಕುಡಿಯುತ್ತೆ. ಹಾಗಾಗಿ ಯಾವುದೇ ತೊಂದರೆ ಆಗಲ್ಲ. ನೀವು ಒಂದು ನೀರೇನಾದರೂ ಕಡಿಮೆ ಇರೋರು ಆ ರೀತಿ ಮಾಡಿಕೊಡ್ರಿ. ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲಿಗೆ, ಈ ಸಾಲು ಬಿಟ್ಟು ಇದು ಸಾಲಿಗೆ ನೀರು ಕೊಡ್ರಿ, ಈ ಸಾಲು ಬಿಟ್ಟು ಮತ್ತು ಆ ಸಾಲಿಗೆ ನೀರು ಕೊಡ್ರಿ, ಆ ರೀತಿ ಮಾಡಿಕೊಡ್ರಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನೀರನ್ನು, ಕಡಿಮೆ ನೀರಲ್ಲೂ ನೀವು ಕಬ್ಬನ್ನು ಈ ಬೇಸಿಗೆ ದಾಟಿಸ್ಬೋದು. ನೀರು ಕಡಿಮೆ ಆಗಿರೋರು ಆ ರೀತಿ ಮಾಡಿಕೊಡ್ರಿ, ಏನು ತೊಂದರೆ ಆಗಲ್ಲ. ಕುಳೆ ಕಬ್ಬವರು, ಹಚ್ಚ ಕಬ್ಬವರು ಏನೂ ಮಾಡೋಕ್ಕಾಗಲ್ಲ. ಹಚ್ಚ ಕಬ್ಬವರು ಪ್ರತಿ ಸಾಲಿಗೂ ನೀರು ಬಿಡಬೇಕಾಗುತ್ತೆ. ನೋಡಿ, 3ನೇ ತಿಂಗಳ ಕಬ್ಬು ಹೀಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಮರಿಗಳ ಸಂಖ್ಯೆನೂ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ. ನೆಕ್ಸ್ಟು ಗೊಬ್ಬರ ಹಾಕೋದು, ಆಮೇಲೆ ಬೋಧೆರ್ಸೋದು ವೀಡಿಯೋಗಳು ಬರುತ್ತೆ,
ನನ್ನ ಚಾನಲ್ನ ಇನ್ನೂ ಹೆಚ್ಚಿನ ನನಗೆ ತಿಳಿದಿರೋ ಮಾಹಿತಿಗಳನ್ನ, ಆಮೇಲೆ ನೀವು ಕಡಿಮೆ ಖರ್ಚಲ್ಲಿ ಕಡಿಮೆ ಶ್ರಮದಲ್ಲಿ ಏನಾದರೂ ಮಾಡ್ಬೋದು ಅಥವಾ ಈ ಪ್ರಯತ್ನ ಮಾಡಿ ನಾನು ಮಾಡಾದಮೇಲೆ ನಿಮಗೆ ಹೇಳ್ತಿರ್ತೀನಿ. ನನ್ನ ಪ್ರಯತ್ನಗಳಿಗೆ ನಿಮ್ಮ ಸಪೋರ್ಟ್ ಇರಲಿ. ನೀವು ಸಪೋರ್ಟ್ ಅಂದರೆ ಏನಿಲ್ಲ, ನೀವು ನನ್ನ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.